ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇಂದಿನ ತರಗತಿಯಲ್ಲಿ ನಾವು ರೇಷಿಯೋ, ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನ್, ಅನುಪಾತ, ಸಮಾನುಪಾತ, ವಿಲೋಮ ಅನುಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲಿಗೆ ನಮಗೆ ರೇಷಿಯೋ ಅಥವಾ ಅನುಪಾತ ಅಂದರೆ ಏನು ಅಂತ ಗೊತ್ತಾಗಬೇಕು. ರೇಷಿಯೋ ಅಂತ ಅಂದರೆ ಯಾವಾಗಲೂ ನಾವು ಒಂದು ಕ್ವಾಂಟಿಟಿಯನ್ನು, ಟು ಕ್ವಾಂಟಿಟೀಸ್ ಇರ್ತವೆ, ಕಂಪ್ಯಾರಿಸನ್ ಮಾಡ್ತೀವಲ್ಲ, ಅದಕ್ಕೆ ನಾವು ರೇಷಿಯೋ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10 ರೂಪೀಸ್ ಇದೆ, ನನ್ನ ಫ್ರೆಂಡ್ ಹತ್ರ 5 ರೂಪೀಸ್ ಇದೆ. ಇವಾಗ ಇದನ್ನು ಕಂಪ್ಯಾರಿಸನ್ ಮಾಡಬೇಕು. ಯಾವ ಥರ ಕಂಪ್ಯಾರಿಸನ್ ಮಾಡ್ತೀವಿ? ನನ್ನ ಫ್ರೆಂಡ್ ಹತ್ರ ಇದೆಯಲ್ಲ ಅದಕ್ಕಿಂತ ಡಬಲ್ ಇದೆ, ಟ್ರಿಬಲ್ ಇದೆ ಅಂತ ಹೇಳ್ತೀವಲ್ವ. ಇವಾಗ ನನ್ನ ಫ್ರೆಂಡ್ ಹತ್ರ 5 ರೂಪಾಯಿ ಇದೆ, ನನ್ನ ಫ್ರೆಂಡ್ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅದಕ್ಕಿಂತ ಡಬಲ್ ಇದೆ, ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ತುಂಬ ಕಡೆ ನಾವು ಯಾವ ಥರ ಕಂಪ್ಯಾರಿಸನ್ ಮಾಡ್ತೀವಿ? ನನ್ನ ಹೈಟ್ ನನ್ನ ಫ್ರೆಂಡ್ಗಿಂತ ಕಡಿಮೆ ಇದೆ, ಜಾಸ್ತಿ ಇದೆ, ಇಲ್ಲ ತೂಕ ಕಂಪ್ಯಾರಿಸನ್ ಮಾಡ್ತೀವಿ. ನಾವು ಕಂಪ್ಯಾರಿಸನ್ ಮಾಡುತ್ತೀವಲ್ಲ ಆ ಕ್ವಾಂಟಿಟೀಸಿಗೆ ನಾವು ರೇಷಿಯೋ ಅಂತ ಹೇಳ್ತೀವಿ. ಕಂಪ್ಯಾರಿಸನ್ ಮಾಡುವಾಗ ಒಂದು ನೆನ್ಪಿಟ್ಕೋಬೇಕು, ನಾವು ವೇಟನ್ನು ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ವೇಟೇ ಕಂಪ್ಯಾರಿಸನ್ ಮಾಡಬೇಕು. ಇವಾಗ ನನ್ನ ವೇಟ್ ಅವನ ಹೈಟ್ಗಿಂತ ಕಡಿಮೆ ಇದೆ ಅಂತ ಹೇಳಕ್ಕೆ ಬರುತ್ತಾ? ಬರೋದಿಲ್ಲ. ನನ್ನ ಹೈಟ್ ಅವನ ತೂಕಕ್ಕಿಂತ ಕಡಿಮೆ ಇದೆ ಅಂತ ಹೇಳಕ್ಕೆ ಬರುತ್ತಾ? ಬರೋದಿಲ್ಲ. ನಾವು ಹೈಟನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಹೈಟನ್ನೇ ಕಂಪ್ಯಾರಿಸನ್ ಮಾಡಬೇಕು. ವೇಟ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವೇಟನ್ನೇ ಕಂಪ್ಯಾರಿಸನ್ ಮಾಡಬೇಕು. ನಾವು ಯಾವ ಕ್ವಾಂಟಿಟಿಯನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ, ಇಲ್ಲಿ ಅಮೌಂಟ್ ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ಅಮೌಂಟ್ ಹೇಳ್ತಾ ಇದ್ದೀನಿ, ಇದನ್ನು ಕಂಪ್ಯಾರಿಸನ್ ಮಾಡಬಹುದು. ಇದು ಕಂಪ್ಯಾರಿಸನ್ ಮಾಡೋದಕ್ಕೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಈ ಸಿಂಬಲ್ ನಾವು ರೇಷಿಯೋ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಈಸ್ಟು ಅಂತಲೂ ಹೇಳಿ ಬರಿತೀವಿ, ಕನ್ನಡದಲ್ಲಿ ಅನುಪಾತ ಅಂತ ಹೇಳ್ತೀವಿ. ಇದು ಹೇಗೆ ಬರಿತೀವಿ? 10:5 ಅಂತ ಬರಿತೀವಿ. ಇದಕ್ಕೆ ನಾವು ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ. ಫ್ರ್ಯಾಕ್ಷನ್ಸ್ ಬರೆಯೋದು ಹೇಗೆ ಅಂತ ಹೇಳಿ, ಮತ್ತು ಸಿಂಪ್ಲೆಸ್ಟ್ ಫಾರ್ಮಿಗೆ ಹೇಗೆ ಬರಿಬೇಕು ಅಂತ ಎಲ್ಲ ಕಲ್ತಿದ್ದೀವಿ. ಈ ಫ್ರ್ಯಾಕ್ಷನ್ಸು ಕೂಡ ನಾವು ರೇಷಿಯೋನು ಕೂಡ ಫ್ರ್ಯಾಕ್ಷನ್ಸ್ ರೂಪದಲ್ಲಿ ಬರೀಬಹುದು. ಅನುಪಾತಗಳು ನಾವು ಭಿನ್ನ ರಾಶಿ ರೂಪದಲ್ಲಿ ಬರೀಬಹುದು. ಯಾವ ಥರ ಅಂತಂದರೆ, ಮೊದಲಿಗೆ ಏನಿದೆ 10 ಇದೆ, ಆಮೇಲೆ 5 ಇದೆ, 10/5 ಅಂದರೂ ಕೂಡ 10:5, 10:5 ಅಥವಾ 10:5 ಅಂತಲೂ ಅರ್ಥ ಆಗುತ್ತೆ. ಇಲ್ಲಿ ಇದನ್ನು ಈ ಥರ ಆದರೂ ಬರೀಬಹುದು. ನಾವು ಫ್ರ್ಯಾಕ್ಷನ್ಸಲ್ಲಿ ಕನಿಷ್ಠ ರೂಪಕ್ಕೆ ಬರಿತಾ ಇದ್ದೀವಿ. ಕನಿಷ್ಠ ರೂಪ, ಭಿನ್ನ ರಾಶಿಯ ಕನಿಷ್ಠ ರೂಪದ ಹೇಗೆ ಬರಿತಾ ಇದ್ದೀವಿ? ನ್ಯೂಮರೇಟರ್, ಅಂಶ ಮತ್ತು ಛೇದ ಒಂದೇ ಟೇಬಲಲ್ಲಿ, ಒಂದೇ ಮಗ್ಗಿಯಲ್ಲಿ ಭಾಗ ಆದರೆ ಆ ಭಾಗ ಆಗುತ್ತಲ್ಲ, ಅದಕ್ಕೆ ನಾವು ಕನಿಷ್ಠ ರೂಪ ಅಂತ ಹೇಳ್ತಾ ಇದ್ವಿ. 10 ಮತ್ತು 5 ಯಾವುದರಿಂದ ಭಾಗ ಆಗುತ್ತೆ? 5ರಿಂದ ಭಾಗ ಆಗುತ್ತೆ. ಇದು ಕೂಡ 5ರಿಂದ ಭಾಗ ಆಗುತ್ತೆ, ಇದು ಕೂಡ 5ರಿಂದ ಭಾಗ ಆಗುತ್ತೆ. 10 2s 5 2s 10, 5 1s 5 ಅಂದರೆ 2/1 ಆಗ್ತಾ ಇತ್ತು. ಅದೇ ರೀತಿ ನಾವು ರೇಷಿಯೋ, ಅನುಪಾತವನ್ನು ಕೂಡ ಕನಿಷ್ಠ ರೂಪದಲ್ಲಿ ಬರೀಬಹುದು. ಇಲ್ಲಿ ಅನುಪಾತ 10, ಅನುಪಾತ 5 ಇದೆ, ಇದು ಕೂಡ 5ರಿಂದ ಭಾಗ ಆಗುತ್ತೆ, ಇದು ಕೂಡ 5ರಿಂದ ಭಾಗ ಆಗುತ್ತೆ. ನಾವು ಭಾಗ ಮಾಡುವಾಗ ನಾವು ಭಿನ್ನ ರಾಶಿಯಲ್ಲಾದರೂ ಭಾಗ ಮಾಡಲಿ, ಅನುಪಾತದಲ್ಲಾದರೂ ಭಾಗ ಮಾಡಲಿ, ಇಲ್ಲಿ ಎರಡು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಇಲ್ಲೂ ಕೂಡ ಈ ಕಡೆ ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಇದನ್ನು 2ರಿಂದ ಭಾಗ ಮಾಡಿ 5ರಿಂದ ಭಾಗ ಮಾಡೋಕ್ಕೆ ಬರೋದಿಲ್ಲ. ಇಲ್ಲೂ ಕೂಡ 5 1s 5, 5 2s 10, 2 ಆಯಿತು, 5 1s 5, 5 1s 5, 1 ಆಯಿತು. ಇನ್ನು 2:1 ಅಂತ ಬರಿಬೋದು. ನಾನು ಹೇಳಿದೆ ಇವ್ರ ಹತ್ರ ಎಷ್ಟಿದೆ ಅದಕ್ಕಿಂತ ಡಬಲ್ ಅಮೌಂಟ್ ಇದೆ ಅಂತ ಹೇಳಿ. ಇದಿಷ್ಟಕ್ಕೆ ನಾವು ರೇಷಿಯೋ ಅಥವಾ ಅನುಪಾತ ಅಂತ ಹೇಳ್ತೀವಿ. ಹಾಗಾದರೆ ಪೋರ್ಷನ್ ಅಥವಾ ಸಮಾನುಪಾತ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಸಮಾನುಪಾತ ಮತ್ತು ವಿಲೋಮಾನುಪಾತ 2 ಬರ್ತವೆ. ಡೈರೆಕ್ಟ್ ಪ್ರಪೋರ್ಷನ್ ಮತ್ತು ಇನ್ವರ್ಸ್ ಪ್ರಪೋರ್ಷನ್. ಫಸ್ಟ್ ಪ್ರಪೋರ್ಷನ್ ಅಂತ ಅಂದರೆ ಏನಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾನು 2 kg ರೈಸ್ ತಗೊತಾ ಇದ್ದೀನಿ, ಅಂದರೆ ಅಕ್ಕಿ ತಗೊತಾ ಇದ್ದೀನಿ, ನನಗೆ 200 ರೂಪೀಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನಾನು 2 kg ಅಕ್ಕಿ ತಗೊತಾ ಇದ್ದೀನಿ, ನನಗೆ 200 ರೂಪಾಯಿ ಆಗ್ತಾ ಇದೆ. 1 kgಗೆ 100 ರೂಪಾಯಿ ಅಂತ ಅಂದರೆ 2 kgಗೆ 200 ರೂಪಾಯಿ ಆಗ್ತಾ ಇದೆ. ಅದೇ ನನ್ನ ಫ್ರೆಂಡ್ 4 kg ಅಕ್ಕಿ ತಗೊತಾ ಇದ್ದಾರೆ, ಇವರಿಗೆ 4 kgಗೆ 400 ರೂಪಾಯಿ ಆಗ್ತಾ ಇದೆ. ಇವಾಗ ಇದು ರೇಷಿಯೋದಲ್ಲಿ ಯಾವ ಥರ ಬರೀತೀರಾ? ನಾವು ಕಲ್ತೀವಿ ಇವಾಗ ರೇಷಿಯೋದಲ್ಲಿ kg ಕಂಪ್ಯಾರಿಸನ್ ಮಾಡಬೇಕು, ರೂಪೀಸ್ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ನಾನು 2 kg ತಗೊತಾ ಇದ್ದೀನಿ,
2 kg ರೇಷಿಯೋ 4 kg ಕಂಪ್ಯಾರಿಸನ್ ಮಾಡಬಹುದು. ಇದು 2 kg ಮತ್ತು 4 kg ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಹತ್ರ ಇರೋದು 200 ರೂಪೀಸ್ ಕೊಟ್ಟು ನಾನು ತಗೊಂಡಿದ್ದು, ನನ್ನ ಫ್ರೆಂಡ್ ತಗೊಂಡಿದ್ದು 400 ರೂಪೀಸ್ ಕೊಟ್ಟು, ಇದು ನಾನು ರುಪೀಸನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಇಲ್ಲಿ 200 ರೇಷಿಯೋ 400 ಒಂದು ಅನುಪಾತ ಸಿಕ್ತು. ಅದೇ ರೀತಿ 2 kg 4 kg ಇನ್ನೊಂದು ಅನುಪಾತ ಸಿಕ್ತು. ಎರಡು ಅನುಪಾತಗಳನ್ನ ನಾವು ಕಂಪ್ಯಾರಿಸನ್ ಮಾಡ್ತೀವಲ್ಲ, ಇದಕ್ಕೆ ನಾವು ಪ್ರಪೋರ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಒಳಗಡೆ ಟರ್ಮ್ಸ್ ಮತ್ತು ಹೊರಗಡೆ ಟರ್ಮ್ಸ್, ಒಳಗಡೆ ಟರ್ಮ್ಸ್ ಇರ್ತಾವಲ್ಲ ಇದಕ್ಕೆ ನಾವು ಮೀನ್ ಟರ್ಮ್ಸ್ ಅಥವಾ ಮಿಡಲ್ ಟರ್ಮ್ಸ್ ಅಂತ ಹೇಳ್ತೀವಿ, ಮಧ್ಯಪದಗಳು ಅಂತ ಹೇಳ್ತೀವಿ. ಅದೇ ರೀತಿ ಕೊನೆಯಲ್ಲಿರುವ ಟರ್ಮ್ಸಿಗೆ ಇದಕ್ಕೆ ನಾವು ಎಕ್ಸ್ಟ್ರೀಮ್ ಟರ್ಮ್ಸ್ ಅಂತ ಹೇಳ್ತೀವಿ ಅಥವಾ ಅಂತ್ಯಪದಗಳು. ಇದು 2 kg ರೇಷಿಯೋ ಅಥವಾ ಈಸ್ಟು ಅಂತ ಹೇಳ್ತೀವಿ. 2 kg ಈಸ್ಟು 4 kg ಆಸ್ ಈಸ್ಟು 200 ಈಸ್ಟು 400 ಅಂತ ಓದ್ತೀವಿ. ಇದರಲ್ಲಿ ಇದೆರಡರ ಮೊತ್ತ ಮೀನ್ ಟರ್ಮ್ಸಿನ ಪ್ರಾಡಕ್ಟ್ ಎಕ್ಸ್ಟ್ರೀಮ್ ಟರ್ಮ್ಸಿನ ಪ್ರಾಡಕ್ಟ್ಗೆ ಈಕ್ವಲ್ ಇರುತ್ತೆ. ಇಲ್ಲಿ 4 ಇದೆ, 4 ಇಂಟು 200 ಈಸ್ ಈಕ್ವಲ್ ಟು 2 ಇಂಟು 400. ಇದಕ್ಕೆ ಸಮ ಇರುತ್ತೆ. ಬೇಕಾದರೆ ನೋಡಿ, 2 4s 8 800 ಆಯಿತು. ಅದೇ ರೀತಿ 2 4s 8 800 ಆಯಿತು. ಇದು ಸಮ ಇರುತ್ತೆ. ಇದರಲ್ಲಿ ನಮಗೆ ಕೇಳಬಹುದು 2 kgಗೆ 200 ರೂಪಾಯಿ ಆದರೆ 4 kgಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಪ್ರಶ್ನೆಗಳು ಬರ್ತಾವಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ನಮಗೆ 2 ಟೈಪ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ತೀವಿ. ಒಂದು ಡೈರೆಕ್ಟ್ ಪ್ರಪೋರ್ಷನ್, ಇನ್ನೊಂದು ಇನ್ವರ್ಸ್ ಪ್ರಪೋರ್ಷನ್. ಸಮಾನುಪಾತ ಮತ್ತು ವಿಲೋಮಾನುಪಾತ. ಸಮಾನುಪಾತ ಅಥವಾ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಅಂದರೆ ಏನು? ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ರೈಸಿಂದು. ಇಲ್ಲೇನಾಗ್ತಾ ಇದೆ, 1 kgಗೆ 100 ಅಂತ ಅಂದರೆ 1 kgಗೆ 100, 2 kgಗೆ 200, 5 kgಗೆ 500, 10 kgಗೆ 1000. ಇಲ್ಲಿ ಒಂದು ಕ್ವಾಂಟಿಟಿ ರೈಸ್ ಆಗ್ತಾ ಇದೆ. ಒಂದು ಕ್ವಾಂಟಿಟಿ ರೈಸ್ ಆದರೆ ಇನ್ನೊಂದು ಕ್ವಾಂಟಿಟಿ ಕೂಡ ರೈಸ್ ಆಗ್ತಾ ಇದೆ. ಇಲ್ಲಿ 2 ಕ್ವಾಂಟಿಟೀಸ್ ರೈಸ್ ಆಗ್ತಾ ಇದೆ ಅಂತ ಅಂದರೆ ಇದು ಡೈರೆಕ್ಟ್ ಪ್ರಪೋರ್ಷನ್ ಅಥವಾ ಸಮಾನುಪಾತ ಅಂತ ಹೇಳ್ತೀವಿ. ಇಲ್ಲಿ 1 kgಗೆ 100 ರೂಪಾಯಿ, 2 kgಗೆ 200 ರೂಪಾಯಿ, ಒಂದು ಸೈಡ್ ಜಾಸ್ತಿ ಆಗ್ತದೆ, ಇನ್ನೊಂದು ಸೈಡ್ ಜಾಸ್ತಿ ಆಗ್ತದೆ. ಇದಕ್ಕೆ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಇನ್ವರ್ಸ್ ಪ್ರಪೋರ್ಷನ್ ಅಂತ ಅಂದರೆ ಏನು? ಒಂದು ಕ್ವಾಂಟಿಟಿ ರೈಸ್ ಆದಾಗ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಥವಾ ವಿಲೋಮಾನುಪಾತ. ಎಕ್ಸಾಂಪಲ್, ಇವಾಗ ಒಂದು ಮನೆ ಕಟ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಒಂದು ಮನೆಯನ್ನ ಕಟ್ಟಕ್ಕೆ ನಾನು 20 ಜನರಿಗೆ ಕೆಲಸ ಕೊಟ್ಟಿದ್ದೀನಿ. 20 ಜನ ಒಂದು ಮನೆ ಕಟ್ಟಕ್ಕೆ 30 ದಿನಗಳು ತಗೊಂತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. 20 ಜನ ಒಂದು ಮನೆಯನ್ನ ಕಟ್ಟಕ್ಕೆ 30 ದಿನ ತಗೊಂತಾ ಇದ್ದಾರೆ. ಅದೇ ರೀತಿ ನನಗೆ ಬೇಗ ಆಗ್ಬೇಕು ಅಂತ ಹೇಳಿ ನಾನು ಅದನ್ನ 40 ಜನ ಕೊಡ್ತೀನಿ. 40 ಜನ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಎಸ್, ಇಲ್ಲಿ 20 ಜನ 30 ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ ಡಬಲ್ ತಗೊಂಡಿದ್ದೀನಿ, 15 ದಿನದಲ್ಲಿ ಮುಗಿಸ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ, ನಮಗೆ ಡೇಸ್ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ನಾನು ಒಂದು ಕ್ಲಾಸ್ ರೂಮ್ ಇದೆ, ಒಂದು 10 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ಕೆಲಸ ಕೊಟ್ಟೆ ಬೆಂಚಸ್ ಎಲ್ಲ ಹೊರಗೆ ಹಾಕಿ ಅಂತ ಹೇಳಿ ಒಂದು 10 ಸ್ಟೂಡೆಂಟ್ಸ್ ಹೊರಗೆ ಹಾಕ್ತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆ 1 ಗಂಟೆ ತಗೊಂತ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅದೇ ನಾನು ಡಬಲ್ ಮಾಡಿದೆ 20 ಸ್ಟೂಡೆಂಟ್ಸ್ ಕಳಿಸಿದ್ರೆ ಅವರು ಇನ್ನು ಕಡಿಮೆ ಸಮಯದಲ್ಲಿ ಹಾಕ್ತಾರಲ್ವಾ. ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ನಾವು ಒಂದು ಕಾರ್ ಡ್ರೈವ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾನು ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಟೈಮ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು 60 ಸ್ಪೀಡ್ ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ 1 ಗಂಟೆ ಆಗುತ್ತೆ. ನಾನು ಅದೇ ಸ್ಪೀಡ್ ರೈಸ್ ಮಾಡ್ತಾ ಇದ್ದೀನಿ ಕಾರಿಂದು ಅಂತಂದ್ರೆ ನನಗೆ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ತರ ಬಂದಾಗ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಒಂದು ಕ್ವಾಂಟಿಟೀಸ್ ರೈಸ್ ಆಗಿ ಇನ್ನೊಂದು ಕ್ವಾಂಟಿಟೀಸ್ ಕಡಿಮೆ ಆಗ್ತಾ ಇದ್ರೆ ಅದಕ್ಕೆ ಇನ್ವರ್ಸ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಒಂದು ಕ್ವಾಂಟಿಟೀಸ್ ರೈಸ್ ಆಗಿ ಇನ್ನೊಂದು ಕ್ವಾಂಟಿಟೀಸ್ ಕೂಡ ರೈಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ದ ರೇಷಿಯೋ ಆಫ್ ದ ನಂಬರ್ಸ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ಎ ಸ್ಕೂಲ್ ಈಸ್, ಬಾಯ್ಸ್ ಅಂಡ್ ಗರ್ಲ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಸ್ಕೂಲ್ ಈಸ್ 2:3. If there are 350 students in a school, there are 350 students in the school. Find the number of girls in the school ಅಂತ ಕೊಟ್ಟಿದ್ದಾರೆ. ಒಂದು
ಶಾಲೆಯಲ್ಲಿ ಒಟ್ಟು 350 ವಿದ್ಯಾರ್ಥಿಗಳಿದ್ದು ಬಾಲಕ ಮತ್ತು ಬಾಲಕಿಯರ ಸಂಖ್ಯೆಯ ಅನುಪಾತ 2:3 ಆಗಿದೆ. ಹಾಗಾದ್ರೆ ಶಾಲೆಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾವು ರೇಷಿಯೋ ಮಾಡಿದ್ದೀವಿ, ಅನುಪಾತದಲ್ಲಿ ಹೇಳ್ತಾ ಇದ್ದಾರೆ. ಅನುಪಾತ ಅಂತ ಅಂದ್ರೆ ಎಕ್ಸಾಂಪಲ್, ನಾನು ಟೋಟಲ್ ಇಲ್ಲಿ 5 ಪಾರ್ಟ್ಸ್, ಇಲ್ಲಿ 3 ಇಲ್ಲಿ 2 ಇದಾವಲ್ವಾ, 5 ಪಾರ್ಟ್ಸ್ ಮಾಡಿದ್ರೆ 1 2 3 4 5. ಇವಾಗ 5 ಪಾರ್ಟ್ಸ್ ಅಲ್ಲಿ 2 ಪಾರ್ಟ್ ಅಷ್ಟು ಬಾಯ್ಸ್ ಇದ್ದಾರೆ, ಅದೇ ರೀತಿ 3 ಪಾರ್ಟ್ ಅಷ್ಟು ಗರ್ಲ್ಸ್ ಇದ್ದಾರೆ ಅಂತ ಹೇಳಿ. ಇದು ಅರ್ಥ ಆಗ್ತಿದೆಯಾ? ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ರೇಷಿಯೋ, ಟೋಟಲ್ 2:5 ಅಂತ ಅಂದ್ರೆ ಇದು 5 ಭಾಗಗಳಾಗಿ ವಿಂಗಡಿಸ್ತಿದ್ದಾರೆ. ಅದರಲ್ಲಿ 2 ಭಾಗಗಳಷ್ಟು ಬಾಯ್ಸ್ ಇದ್ದಾರೆ, 3 ಭಾಗಗಳಷ್ಟು ಗರ್ಲ್ಸ್ ಇದ್ದಾರೆ ಅಂತ ಅರ್ಥ. ನಾವೇನ್ ಮಾಡ್ಬೇಕು, 350ರಲ್ಲಿ 3 ಭಾಗದಲ್ಲಿ ಎಷ್ಟಿದಾವೆ ಅಂತ ಕಂಡುಹಿಡಿಬೇಕು. ಅದು ನಾವು ಫಸ್ಟ್ ಏನ್ ಮಾಡ್ತೀವಿ, ರೇಷಿಯೋ ಕೊಟ್ಟಾಗ ಆಕ್ಚುಲಿ ಹೇಗೆ ಬರಿಬೇಕು ಅಂತ ರೆಗ್ಯುಲರ್ ಮೆಥಡ್ ತೋರಿಸ್ತಾ ಇದ್ದೀನಿ. ರೇಷಿಯೋ ಕೊಟ್ಟಾಗ 2:3 ಕೊಟ್ಟಿದ್ದಾರೆ. ಇದು ಇದು x 3x ಸೇರಿಸ್ತಾ ಇದ್ದೀನಿ. ಇಲ್ಲಿ 2 x ಬಾಯ್ಸ್ ಆದ್ರು 3 x ಗರ್ಲ್ಸ್ ಆದ್ರು, ಆದ್ರೆ ಎಲ್ಲೆರಡನ್ನ ಸೇರಿಸಿದಾಗ ನಮಗೆ 350 ಜನ ಆಗ್ತಾರೆ. ಇದು ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಟೋಟಲ್ 2:3 ಇದೆ. ಟೋಟಲ್ 2 × x, ಇಲ್ಲಿ ನೋಟ್ಸ್ ಅನ್ನು ಕೊಟ್ಟಿದ್ದೀನಿ ನೋಡಿ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 350 ಇದ್ದಾರೆ. ರೇಷಿಯೋ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ 2:3 ಕೊಟ್ಟಿದ್ದಾರೆ. ನಾವು ಆ ನಂಬರ್ ಅನ್ನ ಏನ್ ಮಾಡ್ತಾ ಇದೀವಿ, x ಅಂತ ಅನ್ಕೊಂತಾ ಇದೀವಿ. ಬಾಯ್ಸ್ 2x ಆಗ್ತಾರೆ, ಗರ್ಲ್ಸ್ 3x ಆಗ್ತಾರೆ. ಬಾಯ್ಸ್ ಮತ್ತು ಗರ್ಲ್ಸ್ ಸೇರಿಸಿದಾಗ 350 ಆಗುತ್ತೆ. ಹಾಗಾದ್ರೆ ಈ ಸೇರಿಸ್ತಾ ಹೋಗಿ 2 ಮತ್ತೆ 3 ಅಡಿಷನ್ ಮಾಡ್ತಾ ಇದ್ದೀನಿ. ಅಡಿಷನ್ ಮಾಡುವಾಗ ಇಲ್ಲಿ ನಮಗೆ ವೇರಿಯೇಬಲ್ ಬರ್ತಾ ಇದೆ, ಎಕ್ಸ್ ವೈ ಎಂ ಎನ್ ಬರುತ್ತಲ್ವಾ. ಇಲ್ಲಿ ಎಕ್ಸ್ ಇದ್ರೆ ಮಾತ್ರ ಅಡಿಷನ್ ಮಾಡಕ್ ಬರುತ್ತೆ. ಇಲ್ಲಿ 2x 3y ಇತ್ತು ಅಂತಂದ್ರೆ ಅಡಿಷನ್ ಮಾಡಕ್ ಬರೋದಿಲ್ಲ. ನೀವು ಬೇರೆ ಬೇರೆ ಕ್ಲಾಸಸ್ ಅಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಎಂ ಇರುತ್ತೆ, ಎನ್ ಇರುತ್ತೆ, ಬೇರೆ ಬೇರೆ ಆಲ್ಫಾಬೆಟ್ ಇದ್ರೆ ಅಡಿಷನ್ ಮಾಡಕ್ ಬರೋದಿಲ್ಲ. 2 + 2x + 3x. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಪೆನ್ ಇದೆ, ಮತ್ತೊಂದು ಪೆನ್ ಇದೆ, ಇಲ್ಲಿ 2 ಪೆನ್ ಇದಾವೆ. ನನ್ನ ಹತ್ರ ಟೋಟಲ್ ಎಷ್ಟು ಪೆನ್ ಇದಾವೆ, 1 ಪೆನ್ ಮತ್ತೆ 2 ಪೆನ್. ಟೋಟಲ್ ಎಷ್ಟಾಯ್ತು, 3 ಪೆನ್ ಆದ್ವಲ್ವಾ. ಅದೇ ರೀತಿ ಒಂದು ಪೆನ್ ಇದೆ, ಆಯ್ತಾ, ಒಂದು ಪೆನ್ಸಿಲ್ ಇದೆ ಅಂತ ಅನ್ಕೊಳ್ಳೋಣ. ನನ್ನ ಹತ್ರ ಏನೇನಿದೆ, 2 ಪೆನ್ಸಿಲ್ ಇದೆ ಅಂತ ಹೇಳಕ್ ಬರುತ್ತಾ, ಹೇಳಕ್ ಬರೋದಿಲ್ಲ. ಇಲ್ಲಿ ಪೆನ್ ಅಂದ್ರೆ x, ಇಲ್ಲೂ ಕೂಡ x. ನಾವು ಪೆನ್ ಅಂತ ಬರೆಯೋದಲ್ವಾ. 1x + 2x ಅಂತಂದ್ರೆ 3x ಅಂತ ಬರಿತೀವಿ. ಅದೇ ರೀತಿಯಲ್ಲಿ 1x + 2y 1y ಅಂತ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಒಂದು ಪೆನ್ ಇದೆ, ಒಂದು ಪೆನ್ಸಿಲ್ ಇದೆ ಅಂತಂದ್ರೆ ಏನೇನಿದೆ ನಿಮ್ಮ ಹತ್ರ, ಒಂದು ಪೆನ್ ಒಂದು ಪೆನ್ಸಿಲ್ ಅಂತಾನೆ ಹೇಳ್ತೀವಿ ಹೊರತು ನಾವು ಒಂದು 2 ಪೆನ್ಸಿಲ್ ಇದೆ ಅಂತ ಹೇಳಕ್ ಬರೋದಿಲ್ಲ. ಇಲ್ಲಿ x ಮತ್ತೆ y ಅನ್ನ ಸೇರ್ಸಕ್ ಬರೋದಿಲ್ಲ. ಹಾಗಾದ್ರೆ ಇಲ್ಲಿ 2 ಮತ್ತು 3 ಸೇರಿಸಬಹುದು. x ಇದೆ, 2 + 3 5 ಆಯ್ತು, x ಆಯ್ತು, = 350 ಇದೆ. x = 350 / 5. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದೆ, ಇಲ್ಲಿ x 5 × x ಇದೆ ಅಂತ ಅಂದ್ರೆ 5 ಮಧ್ಯದಲ್ಲಿ ಇಂಟು ಇದೆ, ಗುಣಾಕಾರ ಚಿಹ್ನೆ ಇದೆ ಅಂತ ಅರ್ಥ. ಇಲ್ಲಿ ಗುಣಾಕಾರ ಚಿಹ್ನೆ ಇದ್ದಿದ್ದು ಈ ಕಡೆ ಸೈಡ್ ಬಂದ್ರೆ ಇದು ಡಿವೈಡಿಂಗ್ ಬರುತ್ತೆ. ಹಾಗಾಗಿ 5 ಅನ್ನ ಡಿವೈಡಿಂಗ್ ಕಳಿಸಿದ್ದೀನಿ. ಇವಾಗ 350 ಮತ್ತೆ 5 ಡಿವೈಡ್ ಆಗುತ್ತೆ. ನಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ. 5 1s 5, 5 7s 35, 1 0 ಇದೆ, 1 0. x ಬಂತು 70. ನಮಗೆ ನಂಬರ್ ಆಫ್ ಬಾಯ್ಸ್, ನಂಬರ್ ಆಫ್ ಗರ್ಲ್ಸ್ ಬೇಕಲ್ವಾ. ನಾನು ಬಾಯ್ಸ್ ಗೆ ಏನಂತ ಅನ್ಕೊಂಡಿದ್ದೆ, 2x ಅಂತ ಅನ್ಕೊಂಡಿದ್ದೆ. ಗರ್ಲ್ಸ್ ಗೆ 3x ಅಂತ ಅನ್ಕೊಂಡಿದ್ದೆ. 2 × x ನಮಗೆ 70 ಇದೆ, ಹಾಗಾಗಿ 2 × 70. 2 7s 40, 140 ಬಾಯ್ಸ್ ಇದ್ದಾರೆ. ಅದೇ ರೀತಿ 3 × 70, 3 7s 21, 210 ಗರ್ಲ್ಸ್ ಇದ್ದಾರೆ. ಬೇಕಾದ್ರೆ ನೀವು ಚೆಕ್ ಮಾಡಿ. ಒಂದು ಪಾರ್ಟ್ 70 ಅಂತ ಅಂದ್ರೆ ಇಲ್ಲಿ ಟೋಟಲ್ ನಮಗೆ 5 ಪಾರ್ಟ್ಸ್ ಅಲ್ವಾ. ಇಲ್ಲಿ 2 ಪಾರ್ಟ್ಸ್ ಬಾಯ್ಸ್ ಇದ್ದಾರೆ, 3 ಪಾರ್ಟ್ಸ್ ಗರ್ಲ್ಸ್ ಇದಾವೆ. 2 7 + 7 14 ಆಯ್ತು, 140. ಇಲ್ಲಿ 7 3s 21, 21, 28 10 is the answer. ನಮಗೆ ಗರ್ಲ್ಸ್ ಕೇಳಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಇಸ್ 210 is right answer. ಇದು ಶಾರ್ಟ್. ಈ ಪ್ರಶ್ನೆ ಅರ್ಥ ಆದ್ರೆ ಅಷ್ಟುದ್ದ ಮಾಡದೇ ಬೇಡ. ಇಲ್ಲಿ ಪ್ರಶ್ನೆ ಏನಿದೆ, ನನಗೆ ಟೋಟಲ್ 5 ಪಾರ್ಟ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಾಯ್ಸ್ 2 ಪಾರ್ಟ್ಸ್, ಗರ್ಲ್ಸ್ 3 ಪಾರ್ಟ್ಸ್. 5 ಪಾರ್ಟ್ಸ್ ಅಲ್ಲಿ 2 ಪಾರ್ಟ್ಸ್ ಬಾಯ್ಸ್ ಇದ್ದಾರೆ, 3 ಪಾರ್ಟ್ಸ್
ಗರ್ಲ್ಸ್ ಇದ್ದಾರೆ. ನಾವು ಫ್ರಾಕ್ಷನ್ಸ್ ಅಲ್ಲಿ ಕಲಿತಾ ಬಂದಿದ್ದೀವಿ. ನಮಗೆ 1 ಪಾರ್ಟ್ಸ್ ಬೇಕು ಅಂದ್ರೆ ಒಂದು ಭಾಗದಲ್ಲಿ ಎಷ್ಟು ಜನ ಬೇಕು, ನಾವು ಟೋಟಲ್ ಎಷ್ಟಿದಾವೆ ಬರ್ಕೊಂತೀವಿ. ಟೋಟಲ್ 350 ಇದೆ. ನನಗೆ 1 ಪಾರ್ಟ್ಸ್ ಬೇಕು ಅಂತಂದ್ರೆ ಟೋಟಲ್ ಪಾರ್ಟ್ಸ್ 1 2 ಇದೆ ಪ್ಲಸ್ 1 2 3 ಇದೆ. ಟೋಟಲ್ ಪಾರ್ಟ್ಸ್ ಏನ್ ಮಾಡ್ತೀವಿ, ಟೋಟಲ್ 2 ಇದೆ, ಇಲ್ಲಿ 3 ಇದೆ, ಟೋಟಲ್ ಪಾರ್ಟ್ಸ್ ಅಡಿಷನ್ ಮಾಡಿದ್ರೆ ಟೋಟಲ್ ಪಾರ್ಟ್ಸ್ ಬಂತು. ಇದೇನಾಯ್ತು, ಟೋಟಲ್ ಎಷ್ಟಿದಾವೆ ಟೋಟಲ್ ಮಾಡಿಕೊಂಡು ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟ್ಸ್ ಮಾಡಿದ್ರೆ ನನಗೆ ಒಂದು ಭಾಗಕ್ಕೆ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತು. ಕ್ಲಿಯರ್? ಒಂದು ಭಾಗಕ್ಕೆ ಇದೇನ ಆಮೇಲೆ ಸೊಲ್ಯೂಷನ್ ಮಾಡೋಣ. ಒಂದು ಭಾಗ ಗೊತ್ತಾಯ್ತು. ಇದರಲ್ಲಿ 2 ಭಾಗ ಬಾಯ್ಸ್ ಇದ್ದಾರೆ. ನಮಗೆ ಏನಾದ್ರೂ ನಂಬರ್ ಆಫ್ ಬಾಯ್ಸ್ ಕೊಟ್ರು ಅಂತ ಅಂದ್ರೆ ಇಂಟು ಬಾಯ್ಸ್ 2 ಇದೆ 2 ಮಾಡ್ಕೊಳ್ಳಿ. ನಂಬರ್ ಆಫ್ ಗರ್ಲ್ಸ್ ಕೊಟ್ರು ಅಂತಂದ್ರೆ ಸೇಮ್ ಟು ಸೇಮ್ 350 ಡಿವೈಡೆಡ್ ಬೈ 5 ಇಂಟು ಗರ್ಲ್ಸ್ ಎಷ್ಟಿದ್ದಾರೆ 3 ಇದ್ದಾರೆ 3 ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಚೆಕ್ ಮಾಡಿ ಬೇಕಾದ್ರೆ ಇಲ್ಲಿ 350 2 ಪ್ಲಸ್ 3 5 ಆಗುತ್ತೆ ಇಂಟು 2 5 1 5 5 7 35 0 ಆಗುತ್ತೆ. 7 2 14 140. ನಂಬರ್ ಆಫ್ ಬಾಯ್ಸ್ ಆರ್ 140. ಗರ್ಲ್ಸ್ ನೋಡಿ 5 1 5 5 7 35 0 7 3 21 210 are girls. Number of girls are 210. 210 ಜನ ಗರ್ಲ್ಸ್ ಇದ್ದಾರೆ. ಹಾಗಾಗಿ ನಮ್ಮ ಪ್ರಶ್ನೆ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ ಅಂತ ಹೇಳಿ. ನಂಬರ್ ಆಫ್ ಗರ್ಲ್ಸ್ ಆರ್ 210 is right answer. Next second question, divide rupees 4000 among A, B and C so that their shares may be in the ratio 5:7:8. 5:7:8. 5:7 ಅನುಪಾತ 8ರ ಅನುಪಾತದಲ್ಲಿ 4,000 ರೂಪಾಯಿಗಳನ್ನು ಎ ಬಿ ಮತ್ತು ಸಿ ಗಳಿಗೆ ವಿಭಜಿಸಿ ಅಂತ ಕೊಟ್ಟಿದ್ದಾರೆ. ನಾವು ಏನ್ ಮಾಡ್ಬೇಕಿದ್ದಕ್ಕೆ, ಇದುವರೆಗೂ ನಾವು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ ಟ್ರೆಡಿಷನಲ್ ಮೆಥಡ್ ಮಾಡ್ತೀವಿ. ಮೊದಲು ಇದರಲ್ಲಿ ಒಬ್ಬನಿಗೆ 5 ಭಾಗ ಕೊಡಬೇಕು, ಒಬ್ಬರಿಗೆ 7 ಭಾಗ ಕೊಡಬೇಕು, ಒಬ್ಬರಿಗೆ 8 ಭಾಗ ಕೊಡಬೇಕು. ಇವಾಗ ಟೋಟಲ್ ಪಾರ್ಟ್ಸ್ ಮಾಡಿ 5 ಭಾಗಗಳನ್ನ ಎ ಕೊಡಬೇಕು, 7 ಭಾಗಗಳನ್ನ ಬಿ ಕೊಡಬೇಕು, 8 ಭಾಗಗಳನ್ನ ಸಿ ಕೊಡಬೇಕು. 3 ಜನದಲ್ಲಿ ಹಂಚಬೇಕು. ಟೋಟಲ್ ಇದರಲ್ಲಿ 4,000 ರೂಪಾಯಿಗಳಿದೆ. 4,000 ರೂಪಾಯಿಗಳನ್ನ 3 ಜನದಲ್ಲಿ ಹಂಚಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ಎ ನ ಪಾಲ್ ಎಷ್ಟಾಗುತ್ತೆ, ಶೇರ್ ಆಫ್ ಎ ಪ್ಲಸ್ ಶೇರ್ ಆಫ್ ಬಿ ಪ್ಲಸ್ ಶೇರ್ ಆಫ್ ಸಿ. ಏನ ಪಾಲು, ಬಿ ಗೆ ಎಷ್ಟು ಪಾಲ್ ಬರುತ್ತೆ, ಸಿ ಎಷ್ಟು ಪಾಲ್ ಬರುತ್ತೆ ನೋಡ್ಕೊಂಡು ಇಸ್ ಈಕ್ವಲ್ ಟು 4,000 ರೂಪೀಸ್. ಎಲ್ಲರೂ ಸೇರಿದ್ರೆ 4,000 ರೂಪಾಯಿ ಆಗುತ್ತೆ ಅಂತ ಬರ್ಕೊಂತೀವಿ. ಇಲ್ಲಿ ಒಂದು ಪಾಲ್, ಇಲ್ಲಿ 5 ಪಾರ್ಟ್ಸ್ ಕೊಡ್ಬೇಕಲ್ವಾ, ಇಲ್ಲಿ 7 ಪಾರ್ಟ್ಸ್ ಕೊಡ್ಬೇಕು. ಒಂದು ಪಾರ್ಟಿಗೆ ಎಕ್ಸ್ ಅಂತ ಇಟ್ಕೊಳ್ಳೋಣ. ಕ್ಲಿಯರ್? ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೆನ್ನಿಗೆ 5 ರೂಪಾಯಿ ಅಂತ ಅನ್ಕೊಂಡ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ 7 ಪೆನ್ ಬೇಕು, ಇದಕ್ಕೆ 5 ಅಂತಂದ್ರೆ ಎಕ್ಸ್ ಅಂತ ಇಟ್ಕೊಂಡ್ರೆ 7 ಇಂಟು 5 ಮಾಡ್ತೀವಲ್ವಾ, ನನಗೆ 7 ಪೆನ್ನಿನ ಬೆಲೆ ಬೇಕಂದ್ರೆ ಇದಕ್ಕೆ 7 ಇಂಟು ಎಕ್ಸ್ ಅಂತ ಬರ್ಕೊಂತೀವಿ. ಇದರಲ್ಲೂ ಕೂಡ ಒಂದು ಪಾರ್ಟ್ಸಿನ ಬೆಲೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಅನ್ಕೊಂಡಿದೀನಿ. ಎಕ್ಸ್ ನ 5ರಿಂದ ಗುಣಿಸಿದ್ರೆ ನನಗೆ ಎ ಪಾಲ್ ಎಷ್ಟು ಬರುತ್ತೆ ಅಂತ ಬರುತ್ತೆ. ಅದೇ ರೀತಿ ಬಿ ಪಾಲ್ ಬೇಕು, ಶೇರ್ ಆಫ್ ಬಿ ಬೇಕು. ಬಿ 7 ಇದೆ, 7x. ಅದೇ ರೀತಿ ಸಿ 8 ಇದೆ, 8x is equal to 4,000. ಇಲ್ಲಿ ಅಡಿಷನ್ ಮಾಡಿ 7 plus 8 15, 15 plus 5 20x is equal to 4,000 rupees ಆಯ್ತು. ಇಲ್ಲಿ ನನಗೆ x ವ್ಯಾಲ್ಯೂ ಬೇಕು. ನಾನು ಹೇಳಿದೆ ಇಂಟು ಅಲ್ಲಿ ಇದೆ ಈ ಕಡೆ ಅಂತ ಅಂದ್ರೆ ಈಕ್ವಲ್ಸ್ ಡಾಟ್ ಆ ಕಡೆ ಹೋಗ್ತಾ ಇದೆ, ಇದು ಭಾಗಾಕಾರಕ್ಕೆ ಹೋಗುತ್ತೆ. x is equal to 4,000 ಡಿವೈಡೆಡ್ ಬೈ 20. ನಾವು ಡಿವೈಡ್ ಮಾಡೋದು ಕಲ್ತಿದ್ವಿ. ಕೊನೆಯಲ್ಲಿರುವ ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡಬಹುದು. 0 0 ಕ್ಯಾನ್ಸಲ್ ಆಯ್ತು. 2 1s are 2, 2 2s are 4. 2 zeros ಇದಾವೆ, 2 zeros ಬರ್ಕೊಂಡೆ. therefore x is equal to 200 ಆಯ್ತು. ಇದು ಒಂದು ಪಾರ್ಟ್ಸ್ ಎಷ್ಟಾಗುತ್ತೆ ಅಂತ ಬಂತು. ಇಲ್ಲೇನ್ ಮಾಡಬೇಕು, ಎ ಗೆ 5 ಪಾರ್ಟ್ ಕೊಡಬೇಕು, ಬಿ ಗೆ 7 ಪಾರ್ಟ್ ಕೊಡಬೇಕು, ಸಿ ಗೆ 8 ಪಾರ್ಟ್ ಕೊಡಬೇಕು. ಅಂದ್ರೆ a is equal to 5x. 5 into x ಅಂದ್ರೆ 200. 5 2s are 10 ಆಗುತ್ತೆ. 10 2 0 ಇದೆ, 2 0 ಅಂದ್ರೆ 1000 ರೂಪಾಯಿ ನಾವು ಎ ಗೆ ಕೊಡಬೇಕು ಅಂತ ಆಯ್ತು. ಅದೇ ರೀತಿ ಬಿ ನ ಪಾಲ್ ಎಷ್ಟಾಗುತ್ತೆ, 7 into x. 7 into x ಅಂದ್ರೆ 200 ಆಯ್ತು. 7 into 2 ಮಾಡಿ 7 2s are 14. 7 2 14 ಆಯ್ತು. 2 0 ಇದಾವೆ, 1400 ರೂಪಾಯಿ
ಬಿ ಕೊಡಬೇಕು. ಅದೇ ಸಿ ಗಾದ್ರೆ ಸಿ ಇಸ್ ಈಕ್ವಲ್ ಟು 8x ಆಗುತ್ತೆ. 8 ಇಂಟು 200, 8 2 16, 0 ಆಗುತ್ತೆ. ಇದು 1600 ರುಪೀಸ್ ಆಯ್ತು. ಬೇಕಾದ್ರೆ ಕೌಂಟ್ ಮಾಡಿ ನೀವು ಅಡಿಷನ್ ಮಾಡಿದಾಗೂ ಕೂಡ ನಮಗೆ 4000 ಬರುತ್ತೆ. therefore ರೈಟ್ ಆನ್ಸರ್. ಇದನ್ನ ನಾನು ಇದು ಟ್ರೆಡಿಷನಲ್ ಮೆಥಡ್ ಮಾಡಿದೆ. ಇಷ್ಟು ಕೂಡ ಎಕ್ಸ್ ಅಂತ ಹಾಕೊಂಡು ಬರೆಯೋದು ಬೇಡ. ಜಸ್ಟ್ ಏನ್ ಹೇಳಿದೆ ನಾನು, ಟೋಟಲ್ ಅಮೌಂಟ್ 4000 ರೂಪಾಯಿಗಳಿದಾವೆ. 4000 ರೂಪಾಯಿ ಬರ್ಕೊಳ್ಳಿ. ಇಲ್ಲಿ ನನಗೆ ಟೋಟಲ್ ಎಷ್ಟು ಪಾರ್ಟ್ಸ್ ಮಾಡ್ಬೇಕು ನಾನು ಇಲ್ಲೇ ಕೌಂಟ್ ಮಾಡ್ಕೊಳ್ಳಿ. 8 + 7 15, 15 + 5 20, 20 ಬರುತ್ತೆ. ನನಗೆ ಏನ ಪಾಲ್ ಬೇಕಲ್ವಾ, ಹೇಗೆ ಎಷ್ಟು ಪಾಲ್ ಬೇಕು, ಎ ಅಂದ್ರೆ ಎಷ್ಟು 5 ಇಂಟು 5 ಮಾಡಿ ಡೈರೆಕ್ಟ್ ಆಗಿ ಬರುತ್ತೆ. ಲಾಸ್ಟ್ 0 ಕ್ಯಾನ್ಸಲ್ ಆಯ್ತು. 2 1s are 2, 2 2s are 4, 2 zeros, 2 5s are 10, 1 2 0 ಇದೆ 2 0 ಅಂದ್ರೆ rupees 1000. ಅದೇ ರೀತಿ ಬಿ ಬೇಕಲ್ವಾ, ಬಿ ಇಸ್ ಈಕ್ವಲ್ ಟು ಸೇಮ್ 4000 ಡಿವೈಡೆಡ್ ಬೈ ಪಾರ್ಟ್ಸ್ ಅಂತೂ ಅಷ್ಟೇ ಮಾಡಬೇಕೆಲ್ಲರಿಗೂ ಕೂಡ 20 ಪಾರ್ಟ್ಸ್ ಇಂಟು ಬಿ ಗೆ ಎಷ್ಟು ಪಾಲ್ ಇದೆ 7 ಇದೆ ಇಂಟು 7. ಇದರಲ್ಲೂ ಕೂಡ ಲಾಸ್ಟ್ 0 ಕ್ಯಾನ್ಸಲ್. 2 1s are 2, 2 2s are 4, 2 zeros ಆಯ್ತು. 2 2 14 ಆಯ್ತು. 14 2 0 1400 ರೂಪಾಯಿ ಆಯ್ತು. 1400 ರೂಪಾಯಿ. ಸಿ ನ ಪಾಲ್ ಬೇಕು. ಸಿ ಪಾಲ್ ಬೇಕು ಅಂತ ಅಂದ್ರೂ ನಾವು 4000 ರುಪೀಸ್ ಡಿವೈಡೆಡ್ ಬೈ 20 ಇಂಟು ಸಿ ನ ಎಷ್ಟೇ ಶೇರ್ ಆಫ್ ಸಿ 8 ಇದೆ, 8 ಬರ್ದೆ. 0 0 ಕ್ಯಾನ್ಸಲ್ ಆಯ್ತು. 2 1s are 2, 2 2s are 4, 0 0, 2 8s are 16, 2 zeros ಇದಾವೆ. 1600 ರೂಪಾಯಿ ಆಯ್ತು. therefore ಎ ಮತ್ತು ಬಿ ಸಿ ನ ಪಾಲ್ ಕೇಳಿದರೆ 1000, 1400, 1600 is the right answer. ನೆಕ್ಸ್ಟ್ ಕ್ವೆಶ್ಚನ್, ಮೂರನೇ ಪ್ರಶ್ನೆ. ಇಫ್ ಎ is to b is equal to 5 is to 14 and b is to c is equal to 7 is to 3, then find a is to b is to c ಅಂತ ಕೊಟ್ಟಿದ್ದಾರೆ. a ಅನುಪಾತ b is equal to 5 ಅನುಪಾತ 14 ಮತ್ತು b ಅನುಪಾತ c is equal to 7 ಅನುಪಾತ 3 ಆಗಿದ್ದರೆ a ಅನುಪಾತ b ಅನುಪಾತ c ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ತೀವಿ ನಾವು, ಸಿಂಪಲ್ ಮೆಥಡ್ ಅಂತ ಅಂದ್ರೆ ಎ ಬಿ ಸಿ 3 ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, 3 ಕ್ವಾಂಟಿಟೀಸ್ ಬರ್ಕೊಂಡೆ. ಇಲ್ಲಿ ಎ 5 ಕೊಟ್ಟಿದ್ದಾರೆ 5, ಬಿ 14 ಕೊಟ್ಟಿದ್ದಾರೆ 14 ಬರ್ಕೊಂಡೆ, ಫಿನಿಶ್. ದೆನ್ ಏನ್ ಮಾಡ್ತೀವಿ, ಬಿ 7 ಇದೆ, ಸಿ 3 ಇದೆ, ಬರ್ಕೊಂತೀವಿ, ಫಿನಿಶ್. ಆಮೇಲೆ ಏನ್ ಮಾಡಬೇಕು, ಇದು ತುಂಬಾ ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ನಾನು ತುಂಬಾ ಈಸಿ ಮೆಥಡ್ ಒಂದೆರಡು ತೋರಿಸ್ತೀನಿ. ನಮಗೆ ಇದೆರಡು ಕೂಡ ಕೊಟ್ಟಿದ್ದಾರೆ, ಇದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಇದರಲ್ಲಿ ನಾವು ಫಸ್ಟ್ ಮೆಥಡ್ ಎಲ್ಲಾ ಪ್ರಾಬ್ಲಮ್ಸ್ ಗೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲಿ ಏನ್ ಕೊಟ್ಟಿರ್ತಾರೆ ಇದೇ ಇಲ್ಲಿ ಪಕ್ಕದಲ್ಲಿ ಬರ್ಕೋಬೇಕು. ಇಲ್ಲೇನ್ ಕೊಟ್ಟಿರ್ತಾರೆ ಇದನ್ನೇ ಇಲ್ಲಿ ಪಕ್ಕದಲ್ಲಿ ಬರ್ಕೋಬೇಕು. ಇಲ್ಲಿ 14 ಕೊಟ್ಟಿದ್ದಾರೆ, 14 ಪಕ್ಕದಲ್ಲಿ ಬರ್ಕೊಂಡೆ. ಇಲ್ಲಿ 7 ಕೊಟ್ಟಿದ್ದಾರೆ, 7 ಬರ್ಕೊಂಡೆ. ಇಲ್ಲಿ ಏನ್ ಕೊಟ್ಟಿರ್ತಾರೆ ಇದ್ರ ಮುಂದೆ ಅದೇ ಬರ್ಕೋಬೇಕು. ಇವಾಗ ನಮ್ಮ ಮನೆ ಇದೆ, ನಮ್ಮ ಮನೆ ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಇಲ್ಲಿ ನಾವು ಕಸ ಹಾಕ್ತಿವ, ಇಲ್ಲಿ ಇವ್ರು ಬಂದ್ ಹಾಕ್ತಾರ. ನಾವು ನಮ್ಮ ಪಕ್ಕದ ಮನೆ ಖಾಲಿ ಜಾಗದಲ್ಲಿ ನಾವು ಕಸ ಹಾಕೋದು. ಹಾಗಾಗಿ ಇವ್ರು ಇವ್ರ ಪಕ್ಕದ ಮನೆ, ಇಲ್ಲಿ ಪಕ್ಕದ ಮನೆ. ಇಲ್ಲಿಂದ ಇಲ್ಲಿ ಪಕ್ಕದಲ್ಲಿ ಏನಿರುತ್ತೆ ಸೇಮ್ ಟು ಸೇಮ್ ಬರಿಬೇಕು. ಇಲ್ಲೇನಿರುತ್ತೋ ಸೇಮ್ ಟು ಸೇಮ್ ಬರಿಬೇಕು. ಇದಾದ್ರೆ ಮುಗೀತು. ಇದರಲ್ಲಿ ಡೈರೆಕ್ಟ್ ಆಗಿ ಇದನ್ನ ಇಂಟು ಮಾಡಿ ಬರೀರಿ, ಇಂಟು ಮಾಡಿ ಬರೀರಿ, ಇಂಟು ಮಾಡಿ ಬರೀರಿ, ಆನ್ಸರ್ ಬರುತ್ತೆ. ಇಲ್ಲಿ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನಾವು ಇಂಟು ಮಾಡಿನೂ ಡಿವೈಡ್ ಮಾಡಬಹುದು, ಇಲ್ಲ ಅಂದ್ರೆ ಡಿವೈಡ್ ಮಾಡ್ತಾ ಹೋಗ್ಬೋದು. 7 1s are 7, 7 2s are 14, 7 2s are 14. ನಾನು ಡಿವೈಡ್ ಮಾಡುವಾಗ ಬರೀ ಇಲ್ಲಿ 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 ಮಾಡೋ ಹಾಗಿಲ್ಲ, 3 ಲೈನಲ್ಲೂ ಡಿವೈಡ್ ಆಗ್ಬೇಕು. ಇಲ್ಲಿ ಇದು ಕೂಡ ಡಿವೈಡ್ ಆಗ್ಬೇಕು, ಈ ಲೈನಲ್ಲೂ ಕೂಡ ಡಿವೈಡ್ ಆಗ್ಬೇಕು, ಈ ಲೈನಲ್ಲೂ ಕೂಡ ಡಿವೈಡ್ ಆಗ್ಬೇಕು. 3 ಲೈನ್ಸ್ ಅಲ್ಲಿ ಡಿವೈಡ್ ಆಗ್ತಾ ಇದೆ ಅಂದ್ರೆ ಮಾತ್ರ ಡಿವೈಡ್ ಮಾಡಿ, ಆಗ್ತಾ ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ. ಇಲ್ಲೂ ಡಿವೈಡ್ ಆಗುತ್ತೆ, ಇಲ್ಲೂ ಕೂಡ ಡಿವೈಡ್ ಆಗುತ್ತೆ, ಇಲ್ಲೂ ಕೂಡ ಡಿವೈಡ್ ಆಗುತ್ತೆ. ಹಾಗಾದ್ರೆ ಮಾತ್ರ ಮಾಡಿ. ಎಷ್ಟು ಬಂತೆ, 5 1s are 5, ಇಲ್ಲಿ 7 2s are 14, ಇಲ್ಲಿ 2 3s are 6, ಅಂದ್ರೆ 5 is to 14 is to 6. ಈ ತರ ಬಂದಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇಂಟು ಮಾಡಿ. ಈ ತರ ಸರ್ ನಾವು ಡಿವೈಡ್ ಮಾಡೋದು ಕನ್ಫ್ಯೂಷನ್ ಆಗುತ್ತೆ ಅಂತ ಅಂದ್ರೆ ಇದಿರ್ಲಿ, ಡೈರೆಕ್ಟ್ ಆಗಿ ಇಂಟು ಮಾಡಿ. 5 7s are 35 ಆಗುತ್ತೆ. ಇದು 7 14s are 98 ಆಗುತ್ತೆ. 14 3s are 42 ಆಗುತ್ತೆ. ಕ್ಲಿಯರ್? ಇಂಟು ಮಾಡಿ. ಇವಾಗ ಅಬ್ಸರ್ವ್ ಮಾಡಿ, ಈ ಸಂಖ್ಯೆ ಈ ಸಂಖ್ಯೆ ಈ ಸಂಖ್ಯೆ ಮೂರು ಸಂಖ್ಯೆಗಳು ಯಾವುದಾದ್ರೂ ಒಂದು ಟೇಬಲ್ ಇಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಿ. 35 is divisible by 5, so divisible by 7. 98 is divisible by 7.
42 is divisible by 7. ಇಲ್ಲಿ 35 7ರಿಂದ ಭಾಗ ಆಗ್ತಾ ಇದೆ, 98 7ರಿಂದ ಭಾಗ ಆಗ್ತಾ ಇದೆ, 42 ಕೂಡ 7ರಿಂದ ಭಾಗ ಆಗ್ತಿದೆ. ನೋಡಿರಿ 7 1 7, 7 ಇದ್ಲೆ 35, 5 ಆಯ್ತು, 7 1 7, 7 1 7, ಇಲ್ಲಿ 2 ಉಳಿತು, 7 4 28 ಅಂದ್ರೆ 14 ಆಯ್ತು. ಅದೇ ರೀತಿ 7 1 7, 7 6 42, 6 ಆಯ್ತು. 5:14:6 ಬಂತು. ಇದರಲ್ಲಿ ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಇದೆ. A:B:C ಕೊಟ್ಟಾಗ ಇಲ್ಲಿ 5:14, 7:3 ಕೊಟ್ಟಿದ್ದಾರೆ. ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿರ್ತಾರೆ ಈ ವ್ಯಾಲ್ಯೂವನ್ನ ಸೇಮ್ ಮಾಡ್ಕೋಬೇಕು. ಇಲ್ಲಿ 14 ಇದೆ, ಇಲ್ಲೂ ಕೂಡ 14 ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ಇಂಟು 2 ಮಾಡಬೇಕು. ಇದಕ್ಕೆ ಇಂಟು 2 ಮಾಡಿದ್ರೆ 7 14 ಆಗುತ್ತೆ, 7 2 14 ಆಗುತ್ತೆ. ಇದಕ್ಕೆ ಇಂಟು 2 ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಇಂಟು 2 ಮಾಡಬೇಕು. ಅಷ್ಟೇ ಸಿಂಪಲ್. 7 2 14, 3 2 6, ಇಲ್ಲಿ 14 14 ಆಯ್ತು. ಅಷ್ಟೇ ಕೆಲಸ ಮುಗೀತು. ಇಲ್ಲಿ 5 ಇದೆ, ಇಲ್ಲಿ 14 ಇದೆ, ಇಲ್ಲಿ 6 ಇದೆ. 5:14:6. ನೀವು ಈ ಮೆಥಡ್ ಮಾಡಿದ್ರು ಕೂಡ ಇಷ್ಟೇ ಬರುತ್ತೆ, ಈ ಮೆಥಡ್ ಮಾಡಿದ್ರು ಕೂಡ ಇಷ್ಟೇ ಬರುತ್ತೆ, ಈ ಮೆಥಡ್ ಮಾಡಿದ್ರು ಕೂಡ ಇಷ್ಟೇ ಬರುತ್ತೆ. ಎಲ್ಲದಕ್ಕೆ ಈ ಮೆಥಡ್ ತುಂಬಾ ಯೂಸ್ ಆಗುತ್ತೆ. therefore our answer is A:B:C is equal to 5:14:6 is the right answer. Next question. Fourth question. If A ratio B is equal to 6:7 and B ratio C is equal to 8:9, then find A:C ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೇಷಿಯೋ A:B, B:C ಕೊಟ್ಟಿದ್ದಾರೆ, A:C ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ಬರ್ಕೊಳ್ಳಿ. ABC, A6 ಇದೆ, B7 ಇದೆ, ಅದೇ ರೀತಿ B8 ಇದೆ, C9 ಇದೆ. ನಾನೇನ್ ಹೇಳಿದೆ, ಇಲ್ಲಿ ಏನಿರುತ್ತೋ ಸೇಮ್ ಟು ಸೇಮ್ ಪಕ್ಕದಲ್ಲಿ ಬರ್ಕೊಳ್ಳಿ ಅಂತ ಹೇಳಿ. ಇಲ್ಲಿ 7 ಇದೆ, ಹಾಗಾಗಿ 7 ಬರೀತಾ ಇದ್ದೀನಿ. 8 ಇದೆ, ಇಲ್ಲಿ 8 ಬರೀತಾ ಇದ್ದೀನಿ. ಇಲ್ಲಿ ಏನಿರುತ್ತೆ ಸೇಮ್ ಟು ಸೇಮ್ ಈ ಕಡೆ ಬರೀಬೇಕು, ಇಲ್ಲಿ ಏನಿರುತ್ತೆ ಸೇಮ್ ಟು ಸೇಮ್ ಈ ಕಡೆ ಬರೀಬೇಕು. ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿ ಫಸ್ಟ್ 3ಅಲ್ಲೂ ಎಲ್ಲಾದ್ರೂ ಡಿವೈಡ್ ಆಗುತ್ತಾ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ 7 ಇದೆ, 7 ಇದೆ, 7 1 7, 7 1 7 ಹೊಡೆದ್ರು ಕೂಡ ಇಲ್ಲಿ 7 ಇಲ್ಲ, ಹೊಡೆಯಕ್ ಬರೋದಿಲ್ಲ. ಅದೇ ರೀತಿ ಇಲ್ಲಿ 6 ಇದೆ, ಇಲ್ಲಿ 2 ಇಂದ ಹೋಗುತ್ತೆ, ಇದು 2 ಇಂದ ಹೋಗುತ್ತೆ ಅಂತ ಹೇಳಿ ಹೊಡೆಯಕ್ ಬರೋದಿಲ್ಲ. ಯಾಕಂತ ಅಂದ್ರೆ ಈ ರೋ ಅಲ್ಲಿ 2 ಇಂದ ಡಿವೈಡ್ ಆಗೋದು ಯಾವುದೇ ಸಂಖ್ಯೆ ಇಲ್ಲ. ಡಿವೈಡ್ 3 ಕಡೆ ಡಿವೈಡ್ ಆದ್ರೆ ಮಾತ್ರ ಡಿವೈಡ್ ಮಾಡಬೇಕು, 2 ಕಡೆ ಆದ್ರೆ ಡಿವೈಡ್ ಮಾಡಕ್ ಬರೋದಿಲ್ಲ. ಇಲ್ಲೂ ಡಿವೈಡ್ ಆಗ್ಬೇಕು, ಇಲ್ಲೂ ಡಿವೈಡ್ ಆಗ್ಬೇಕು, ಇಲ್ಲೂ ಡಿವೈಡ್ ಆಗ್ಬೇಕು. 3 ಕಡೆ ಡಿವೈಡ್ ಆದ್ರೆ ಮಾತ್ರ ಡಿವೈಡ್ ಮಾಡಬೇಕು. ಆಗ್ತಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಇಂಟು ಮಾಡ್ತಾ ಇದ್ದೀನಿ. 6 8 48, 7 8 56, 7 9 63. ನಿಮಗೆ 48:56:63 ಸಿಕ್ತು. ನನಗೇನ್ ಕೇಳಿದ್ದಾರೆ, A:C, ಇದು A, ಇದು B, ಇದು C. A:C ಕೊಟ್ಟಿದ್ದಾರೆ, ಹಾಗಾಗಿ A ಬರಿತಾ ಇದ್ದೀನಿ. 48 ಇದೆ, C is equal to 63 ಬರುತ್ತೆ. ಆದ್ರೆ ನಮ್ಮ ಆಪ್ಷನ್ಸ್ ಅಲ್ಲಿ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ 48 ಮತ್ತೆ 63 ಇಂಡಿವಿಜುವಲ್ ತಗೊಂಡಾಗ 48 ಮತ್ತೆ 63 ಡಿವೈಡ್ ಆಗುತ್ತೆ. ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ. ಇಲ್ಲಿ ನೋಡಿ 6 + 3 9 ಆಗುತ್ತೆ, 9 is divisible by 3. 4 + 8 12 ಆಗುತ್ತೆ, 12 is divisible by 3. ಅಂದ್ರೆ ಇದೆರಡೂ ಸಂಖ್ಯೆಗಳು 3ರಿಂದ ಸಂಪೂರ್ಣವಾಗಿ ಭಾಗ ಆಗ್ತವೆ. 3 ಇಂದ ಡಿವೈಡ್ ಮಾಡಿ. 3 1 3, 3 6 18, 16 ಆಯ್ತು. ಅದೇ ರೀತಿ 3 2 6, 3 1 3, 21 ಆಯ್ತು. ನಮ್ಮ ಹತ್ರ A:C is equal to 16:21. Therefore 16:21 is the right answer. Next question. Fifth question. The total age of 3 persons is 60 years. 60 years. The age year in proportion 1:2:3. What are their ages ಅಂತ ಕೊಟ್ಟಿದ್ದಾರೆ. 3 ವ್ಯಕ್ತಿಗಳ ಒಟ್ಟು ವಯಸ್ಸು 60 ವರ್ಷಗಳು. ಅವರ ವಯಸ್ಸು 1:2:3 ಅನುಪಾತದಲ್ಲಿದ್ದರೆ ಅವರ ವಯಸ್ಸು ಕ್ರಮವಾಗಿ ಎಷ್ಟು ಅಂತ ಕೇಳಿದ್ದಾರೆ. ಇದು ನಾನು ಫಸ್ಟ್ ಹೇಳಿದೆ ಅದೇ ರೀತಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮಾಡೋದಾದ್ರೆ 1x + 2x + 3x ತಗೊಂಡು is equal to 60 ತಗೊಂಡು ಎಲ್ಲಾ ಕೂಡಿ x ನ ವ್ಯಾಲ್ಯೂ ತಗೊಂಡು ಆಮೇಲೆ ಇಂಟು ಮಾಡೋದೇನು ಬೇಕಾಗಿಲ್ಲ. ನಾನು ಇನ್ನೊಂದು ಹೇಳಿದೆ, ಡೈರೆಕ್ಟ್ ಆಗಿ 60 ಕೊಟ್ಟಿದ್ದಾರೆ, 60 ಬರ್ಕೊಳ್ಳಿ, ಡಿವೈಡೆಡ್ ಬೈ. ಇವಾಗ ನಾನು ಇವ್ರಿಗೆ A, ಇವರಿಗೆ B, ಇವರಿಗೆ C ಅಂತ 3 ಜನ ಇಟ್ಕೊಂಡೆ ಅಂತ ಅನ್ಕೊಳ್ಳಿ. ಇವಾಗ A is equal to ಏನಾಗುತ್ತೆ, 60 ಇಯರ್ಸ್ ಟೋಟಲ್ ಏಜ್ ಇದೆ. ಎಷ್ಟು ರೇಷಿಯೋ ಇದೆ ಎಲ್ಲ ಆಡ್ ಮಾಡಿ ಅಂತ ಅಂದ್ರೆ 3 + 2 5, 5 + 1 is 6,
ಇಂಟು ನನಗೆ ಏನ ಏಜ್ ಬೇಕು, ಹಾಗಾಗಿ ಏನ ರೇಷಿಯೋ 1 ಇದೆ 1 ಬರ್ಕೊಂಡೆ, ಸಿಂಪ್ಲಿಫಿಕೇಶನ್ ಮಾಡಿ ಏಜ್ ಆಫ್ ಎ ಸಿಗುತ್ತೆ. 6 1s 6, 6 10s 60, 10 1s 10, 10 years ಏಜ್ ಆಫ್ ಎ ಆಯ್ತು. ನೆಕ್ಸ್ಟ್ ಏಜ್ ಆಫ್ ಬಿ ಬೇಕು. ಬಿ ಇಸ್ ಈಕ್ವಲ್ ಟು 60 ಡಿವೈಡ್ ಬೈ 6 ಇಂಟು ರೇಷಿಯೋ ಎಷ್ಟಿದೆ 2 ಇದೆ 2 ಬರ್ಕೊಳ್ಳಿ, ಇಸ್ ಈಕ್ವಲ್ ಟು 6 1s 6, 6 10s 60, 10 2s 20, 20 ಇಯರ್ಸ್ 20 ವರ್ಷಗಳು ಆಯ್ತು. ನೆಕ್ಸ್ಟ್ ಏಜ್ ಆಫ್ ಸಿ ಬೇಕು. ಸೇಮ್ ಟು ಸೇಮ್ 60 ಡಿವೈಡ್ ಬೈ 6, 60 ಇಲ್ಲಿ ಟೋಟಲ್ ಏಜ್ ಡಿವೈಡೆಡ್ ಬೈ ಸಮ್ ಆಫ್ ದ ರೇಷಿಯೋಸ್ ತಗೊಂತಾ ಇದ್ದೀನಿ ಇಂಟು ಸಿ 3 ಇದೆ 3, 6 1s 6, 6 10s 60, 10 3s 30 ಆಯ್ತು. 30 ಇಯರ್ಸ್ ಏಜಸ್ ಏನದು 10 ಇಯರ್ಸ್ 20 ಇಯರ್ಸ್ ಮತ್ತೆ 30 ಇಯರ್ಸ್. ಈ ರೀತಿ ಪ್ರಶ್ನೆಗಳು ಬರುತ್ತೆ. ಈ ತರ ಬೇರೆ ಬೇರೆ ಸಂಖ್ಯೆಗಳು ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮಗೊಂದು ಹೋಮ್ವರ್ಕ್ ಪ್ರಾಬ್ಲಮ್ ಇದೆ. ದ ಟೋಟಲ್ ಏಜ್ ಆಫ್ 3 persons A, B and C is 120 years. The age here in proportion 4:3:5. What are their ages ಅಂತ ಕೊಟ್ಟಿದ್ದಾರೆ. ಮೂರು ವ್ಯಕ್ತಿಗಳು ಎ ಬಿ ಮತ್ತು ಸಿ ಗಳ ಒಟ್ಟು ವಯಸ್ಸು 120 ವರ್ಷಗಳು. ಅವರ ವಯಸ್ಸು 4:3:5 ಅನುಪಾತದಲ್ಲಿದ್ದರೆ ಅವರ ವಯಸ್ಸು ಕ್ರಮವಾಗಿ ಎಷ್ಟು ಅಂತ ಇದೆ. ನೀವು ಕಮೆಂಟ್ ಅಲ್ಲಿ ಏಜ್ ಆಫ್ ಎ, ಏಜ್ ಆಫ್ ಬಿ ಮತ್ತು ಏಜ್ ಆಫ್ ಸಿ ಎಷ್ಟಾಗುತ್ತೆ ಅಂತ ತಿಳಿಸಬೇಕು. ಇದರಲ್ಲಿ ಏನು ಮಿಸ್ಟೇಕ್ಸ್ ಮಾಡ್ತೀರಾ ನೋಡ್ತೀನಿ, ಎಷ್ಟು ಸರಿ ಮಾಡ್ತೀರಾ ಅಂತ ನೋಡ್ತೀನಿ. ಇದರಲ್ಲಿ ಹೇಗ್ ಮಾಡಬೇಕು ಅಂತ ಹೇಳಿ ನಾನು ಇದಕ್ಕೆ ಸೊಲ್ಯೂಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೀನಿ. ಇದುವರೆಗೂ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರಾ? ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕ್ಲಾಸಸ್ ಎಲ್ಲ ಅರ್ಥ ಆಗ್ತಿದೆ, ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅಂತ ಅಂದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.